ಉಪನಿರ್ದೇಶಕರ ಕುರ್ಚಿಗಾಗಿ ಅಧಿಕಾರಿಗಳ ನಡುವೆ ಒಂದು ಕಡೆ ಕಾದಾಟ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸರ್ಸ್ ಸ್ಥಾನ ನನ್ನದು ಅಂತ ಅಧಿಕಾರಿಗಳ ನಡುವೆ ಕಿರಿಕಿದು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಫೀಸರ್ಸ್ ನಡುವೆ ನಡೆದಿರುವಂತಹ ಕಾಳಗ, ಸ್ಥಾನಕ್ಕೋಸ್ಕರ ನಡೆದಿರುವ ಕಾಳಗ. ಸ್ಥಾನ ನಂದು ಅಂತ ಅಧಿಕಾರಿಗಳ ನಡುವೆ ಕಾದಾಟ. 5 ತಿಂಗಳ ಹಿಂದೆ ಅಧಿಕಾರ ಸ್ವೀಕಾರವನ್ನು ಸುರೇಶ್ ಮಾಡಿದರು. ಇದ್ದಕ್ಕಿದ್ದಂತೆ ಬೆಂಗಳೂರು ಕೇಂದ್ರ ಕಚೇರಿಗೆ ವರ್ಗಾವಣೆ ಆಗುತ್ತೆ. ಟ್ರಾನ್ಸ್ಫರನ್ನು ಪ್ರಶ್ನಿಸಿ ಕೆಎಟಿಗೆ ಹೋಗಿ ಸುರೇಶ್ ಸ್ಟೇ ಕೂಡ ತರ್ತಾರೆ. ಸುರೇಶ್ ಸ್ಟೇ ತರುವ ಒಳಗಾಗಿ ಚೆಲುವರಾಜ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ರೂಲ್ಸ್ ಪ್ರಕಾರವೇ ಚಾರ್ಜನ್ನು ತೆಗೆದುಕೊಂಡಿದ್ದೀನಿ ಅಂತ ಅವರು ವಾದ ಮಾಡ್ತಾರೆ. ಅಧಿಕಾರಿಗಳ ಕುರ್ಚಿ ಕಾದಾಟ ನೋಡಿ, ಬರೀ CM DCM ನಡುವೆ ನಡೀತಾ ಇರುವ ಕಾದಾಟ ಅಷ್ಟೇ ಅಲ್ಲ, ಅಧಿಕಾರಿಗಳ ನಡುವೆನೂ ಕಾದಾಟ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ನಡುವೆ ನಡೆದಿರುವ ಕಾದಾಟ ಇದು. ಒಂದು ಆರ್ಡರ್ ಬಂದಿತ್ತು, ಇದು ಟ್ರಾನ್ಸ್ಫರ್ ಆರ್ಡರ್ ಬಂದಿತ್ತು. ಒಬ್ರು ಸುರೇಶ್ ಅವರು ಹಳೆಯ DD ವಿಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ಇದ್ರು. ಅವ್ರದ್ದು ಟ್ರಾನ್ಸ್ಫರ್ ಆರ್ಡರ್ ಮತ್ತು ಚೆಲುವರಾಜ್ ಅವರು ಇದ್ದಾರೆ, ಅವರಿಗೆ ಅಡಿಷನಲ್ ಚಾರ್ಜ್ ಇತರ ಟ್ರಾನ್ಸ್ಫರ್ ಆರ್ಡರ್ ಬಂದಿತ್ತು. ಬಟ್ ಬಿಫೋರ್ ರಿಲೀವಿಂಗ್ ಆಫ್ ದಿ ಅರ್ಲಿಯರ್ ಆಫೀಸರ್ DD ಅವರು ಸುರೇಶ್ ಅವರು ರಿಲೀವ್ ಆಗಿರಲಿಲ್ಲ, ಇವರು ಸೆಲ್ಫ್ ಅಸ್ಯೂಮ್ ಮಾಡಿಕೊಂಡ್ರು. ಅದಕ್ಕೆ ನಾವು ಕೂಡ ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಇವರಿಗೆ. ವಿದೌಟ್ ರಿಲೀವಿಂಗ್ ಅದು ಈ ಥರ ಚಾರ್ಜ್ ತೊಗೋಬಾರ್ದು, 2 ಜನ ಒಂದು ಪೋಸ್ಟ್ಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಯಾವುದು ಕೆಲಸ ಇದ್ದರೆ ಒಂದು ಪರ್ಸನ್ ರಿಲೀವ್ ಆದರೆ ಮಾತ್ರ ಚಾರ್ಜ್ ತೊಗೋಬೇಕು, ಅದರ್ವೈಸ್ ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಗೊಂದಲಗಳೇ ಸ್ಟಾರ್ಟ್ ಆಗುತ್ತೆ. ಸರ್, ನಾನು HR ಸುರೇಶ್, ಉಪನಿರ್ದೇಶಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾಮರಾಜನಗರ. ಆದ ನನ್ನನ್ನು 3/7/2025 ನನಗೆ ಇಲ್ಲಿ ವರ್ಗಾವಣೆ ಮೇಲೆ ಇಲ್ಲಿ ಬಂದು ನಾನು ಅಧಿಕೃತ ಉಪನಿರ್ದೇಶಕನಾಗಿ ವರದಿ ಮಾಡಿಕೊಂಡು ಕೇವಲ 5 ತಿಂಗಳಲ್ಲಿ ನಂದು ವರ್ಗಾವಣೆ ಆಯಿತು. ವರ್ಗಾವಣೆ ಆದಮೇಲೆ ನಾನು ವರದಿ ಮಾಡಿಕೊಳ್ಳುವುದು ಮತ್ತು ಇಲ್ಲಿಂದ ಬಿಡುಗಡೆ ಆಗುವಂಥದ್ದು 2 ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ನಾವು ಕೆಲಸ ಮಾಡುವಂಥ ಅಧಿಕಾರಿಗಳಾಗಿರ್ತೀವಿ. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲಾಖೆಯಲ್ಲಿ ಪೆಂಡಿಂಗ್ ಹಿಂದೆ ಉಳ್ಕೊಂಡಿದ್ದಂಥ ಕೆಲಸ ಕಾರ್ಯಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್ ಕೊಡ್ತಾ ಹೋಗ್ತಾರೆ. ಶ್ರೀನಿವಾಸ್ ನಾಯ್ಕ್, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಾವು ಸಾಕಷ್ಟು ಕುರ್ಚಿ ಕಾದಾಟದ ವಿಚಾರಗಳನ್ನು ಕೇಳ್ತಾನೆ ಇರ್ತೀವಿ. ಈಗ ಅಧಿಕಾರಿಗಳ ನಡುವೆನೂ ಕುರ್ಚಿ ಕಾದಾಟ ಈಗ ಶುರುವಾಗಿದೆ. ಏನಿದೆ ಡೀಟೇಲ್ಸ್? ಚಾಮರಾಜನಗರ ಜಿಲ್ಲೆಯಲ್ಲೂ ಕುರ್ಚಿ ಕಾದಾಟ ಅಂತಂದ್ರೆ ತಪ್ಪಾಗ್ಲಾರ್ದು. ಏನು ಒಂದೇ ಕುರ್ಚಿಗೆ ಇಬ್ರು ಒಂದು ಸೆಣಸಾಟವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ DD ಆಗಿರ್ತಕ್ಕಂಥ ಸುರೇಶ್ ಅವರು ಬಂದು 5 ತಿಂಗಳ ಅಷ್ಟರಲ್ಲೇ ಅವ್ರಿಗೆ ಒಂದು ಟ್ರಾನ್ಸ್ಫರ್ ಅಂತ ಆಗುತ್ತೆ. ಸೊ ಆ ಟ್ರಾನ್ಸ್ಫರ್ನ ಅವ್ರು ಒಪ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅವರು ಬರೋ 5 ತಿಂಗಳಾದ್ರಿಂದ ಅವ್ರಿಗೆ 2 ವರ್ಷ ಅವಧಿ ಇರ್ತದಲ್ಲ. ಸೊ ಹಾಗಾಗಿ ಅವರು KATಗೆ ಹೋಗ್ತಾರೆ. ಅಷ್ಟರಲ್ಲಿ ಅವರು ಈಗ ಅಲ್ಲಿ ಹಾಗೆ ಒಂದು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಇರ್ತಕ್ಕಂಥ ಚೆಲುವರಾಜ್ ಅಂತಕ್ಕಂಥವ್ರು ಒಂದು ಸರ್ಕಾರದಿಂದ ಆದೇಶ ಆಗ್ತದೆ, ಪ್ರಭಾರವಾಗಿ ಬರಬೇಕು, ಪ್ರಭಾರವಾಗಿ ತಗೋಬೇಕು ಅಂತೇಳಿ ಇನ್ಚಾರ್ಜ್. ಸೊ ಅಲ್ಲೇ ಇದ್ದಂತ ಅಧಿಕಾರಿ ಇನ್ಚಾರ್ಜ್ ತಗೊಳ್ತಕ್ಕಂಥ ಆರ್ಡರ್ಸ್ ನ ಆಗುತ್ತದೆ. ಆ ಆರ್ಡರ್ಸ್ ನ ತಂದು ತಾವೇ ಏಕಾಏಕಿ ಅವರು ಚಾರ್ಜ್ ನ ತಗೊಬಿಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಇವರು ಚಾರ್ಜ್ ನ ಅವ್ರು ತಗೊಳಕ್ಕೆ ಇದಿಲ್ಲ, ನಾನು ರಿಲೀವ್ ಆದ್ಮೇಲೆ ತಗೋಬೇಕು ಅಂತಕ್ಕಂಥದ್ದು ಇವ್ರ ವಾದ. ಮತ್ತೆ ಅದೇ ತರ CO ಕೂಡ ರಿಲೀವ್ ಆರ್ಡರ್ ಕೊಟ್ಟ ಮೇಲೆ ಇವ್ರು ಚಾರ್ಜ್ ತಗೋಬೇಕು ಅಂತದ್ದು. ಇವ್ರು ಏಕಾಏಕಿ ಚಾರ್ಜ್ ತಗೊಂಡು ಹೋಗಿ ಇವ್ರು ಒಂದು ಕುರ್ಚಿ ಹಾಕ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಪಕ್ಕದಲ್ಲೇ. ಸೊ ಹಾಗಾಗಿ ಇಬ್ಬರ ಒಂದು ಕುರ್ಚಿಯ ಗುದ್ದಾಟ ನಡೀತದೆ. ಸೊ ಆಗ CS ಮಧ್ಯ ಪ್ರವೇಶ ಮಾಡಿ ಈಗ ಏನು ಚೆಲುವರಾಜು ಏಕಾಏಕಿ ಅಧಿಕಾರವನ್ನು ಏನು ಅವರು ಅಂದ್ರೆ ಚಾರ್ಜ್ ವಹಿಸ್ಕೊಂಡಿದ್ದಾರೆ, ಅದಕ್ಕೆ ನೋಟಿಸ್ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಏಕಾಏಕಿ ತಗೊಳಕಿಲ್ಲ ಅಂತಕ್ಕಂಥದ್ದು ಇವರು ನಿಜವಾಗ್ಲೂ ಇವರ ಏನೋ ತಿಳುವಳಿಕೆನಲ್ಲಿ ವ್ಯತ್ಯಾಸ ಆಗಿದೆಯೋ ಹೇಗೆ ಗೊತ್ತಿಲ್ಲ, ಅಥವಾ ರಾಜಕಾರಣಿಗಳಿಂದ ಇವರು ಏನು ಇದ್ಪಡ್ಕೊಳ್ಳುವಂಥದ್ದು ಅವರ ಅಧಿಕಾರವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡುವಂತದ್ದು ಕೂಡ ನಡೀತವೆ. ಸೊ ಆ ಹಿನ್ನೆಲೆಯಲ್ಲಿ ಈ ತರ ಆಗಿರ್ಬೋದೇನೋ ಗೊತ್ತಿಲ್ಲ. ಸೊ ಈಗ CS ಅವ್ರಿಗೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಬಿಟ್ಟು ಈಗ ಮಾಮೂಲಿ ಇವರೇ ಸುರೇಶ್ DD ಆಗಿ ಮುಂದುವರೆದಿದ್ದಾರೆ. ಸಚಿನ್, ಧನ್ಯವಾದ ಶ್ರೀನಿವಾಸ್ ನಾಯ್ಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.